ನಿಮ್ಮಲ್ಲಿ ಯಾರಾದರೂ ಉತ್ಕೃಷ್ಟರು ಅಂತಂದ್ರೆ ಯಾರ ಹೃದಯದಲ್ಲಿ ದೇವರ ಬಗ್ಗೆ ಎಲ್ಲರಿಗಿಂತ ಹೆಚ್ಚು ಭಯಭಕ್ತಿ ಇದೆಯೋ ಅವನು ದೇವ ಸಾನ್ನಿಧ್ಯದಲ್ಲಿ ಅತ್ಯುತ್ತಮ. ಜಾತಿ ತೋರಿಸಲಿಲ್ಲ ಅವರು. ಜಾತಿ ಅಂದ್ರೆ ಹೆಣ್ಣು ಗಂಡು. ಒಳ್ಳೆ ಮನುಷ್ಯ ಯಾರು, ಕೆಟ್ಟ ಮನುಷ್ಯ ಯಾರು, ಒಳ್ಳೆಯವನಂತ ಯಾರಿಗನ್ಬೇಕು. ಇದಕ್ಕೆ ಮಾನದಂಡವಾಗಿ ಈ ಮಾತನ್ನು ಹೇಳುತ್ತೆ ಸರ್ವಜ್ಞ ಹೇಳುವಂತೆ, ಜಾತಿಹೀನನ ಮನೆಯ ಜ್ಯೋತಿತ ಹೀನವೇ, ಜಾತಿ ವಿಜಾತಿಯನದಿರು ದೇವನೊಲಿದಾತನೇ ಜಾತಸ್ಸ ಸರ್ವಜ್ಞ. ದೇವರು ಒಂದ್ ವೇಳೆ ಅವನಿಗೆ ಸಾಮೀಪ್ಯ ಪಡೆದುಕೊಂಡಿದ್ದಾನೋ, ದೇವರು ಒಲತಾನೋ ಅಂದ್ರೆ ಅವನು ಮಾತ್ರ ಆ ದೇವರ ಸಾನ್ನಿಧ್ಯದಲ್ಲಿ ಉತ್ತಮ. ಅಂದ್ರೆ ದೇವರ ಬಗ್ಗೆ ಭಯಭಕ್ತಿ ನಮ್ಮಲ್ಲಿ ಇದ್ದಿದ್ದಾದ್ರೆ ಎಲ್ಲೇ ಹುಟ್ಲಿ, ಎಲ್ಲೇ ಬೆಳಿಲಿ, ಹೆಸರೇನೇ ಇರಲಿ, ಆಹಾರ ಪದ್ಧತಿ ಏನೇ ಇರಲಿ, ಉಡುಗೆ ತೊಡುಗೆ ಏನೇ ಇರಲಿ, ನಿಜವಾಗಿಯೂ ದೇವ ಸಾನ್ನಿಧ್ಯದಲ್ಲಿ ಅತ್ಯುತ್ತಮ. ಮುಸ್ಲಿಂ ಅನ್ನುವಂತಹ ಪದ ಇದು ಗುಣವಾಚಕ ಪದ, ಜಾತಿ ಸೂಚಕ ಪದವಲ್ಲ. ದೇವ ಇಚ್ಛೆಗೆ ಶರಣಾಗು. ಮುಸ್ಲಿಂ ಅಂದ್ರೆ ದೇವ ಇಚ್ಛೆಗೆ ಶರಣಾಗು. ದೇವರು ಏನು ಬಯಸ್ತಾ ಇದ್ದಾನೋ ಆ ರೀತಿ ತನ್ನ ಜೀವನವನ್ನ ಈ ಭೂಲೋಕದಲ್ಲಿ ಒಂದು ವೇಳೆ ಅವನು ನಡೆದಿದ್ದಾದರೆ ತನ್ನಷ್ಟಕ್ಕೆ ತಾನು ಮುಸ್ಲಿಂ ಅಂತ ಅನ್ಕೊಳ್ಬಹುದು. ಹೆಸರಿನಿಂದಲ್ಲ, ಉಡುಗೆ ತೊಡುಗೆ ಆಹಾರ ಪದ್ಧತಿಯಿಂದಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಂ ಹೇಳುತ್ತಾರೆ, ಇಮಾನ್ ಏನಿದೆಯೋ ಅದು ಹೃದಯದ ಅಂತರಾಳದಲ್ಲಿದೆ, ತೋರಿಕೆಗೆ ಎಲ್ಲಿಯೂ ಕೂಡ ಕಾಣಂಗಿಲ್ಲ. 10 ಕಿಲೋಮೀಟರ್ ಭಾಷೆ ಬದಲಾಗುತ್ತೆ, ಉಡುಗೆ ಬದಲಾಗುತ್ತೆ, ಆಹಾರ ಪದ್ಧತಿ ಚೇಂಜ್ ಆಗುತ್ತೆ. ಆದ್ರೆ ಯಾವುದೇ ವ್ಯಕ್ತಿಯನ್ನ ಅವನ ಆಹಾರ ಉಡುಗೆ ತೊಡುಗೆಯಿಂದ ಏನದ ಅಂದ್ರೆ ನಾವು ಸೂಚಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಆ ಭಾಗದ ಕಲ್ಚರ್ ಆಗಿದೆ, ಸಂಸ್ಕೃತಿ ಆಗಿದೆ. ಅಂದ್ರೆ ಸೋದರ ಬಾಂಧವರೇ, ಇಸ್ಲಾಂ ಅನ್ನುವಂತಹ ಪದವೇ ಶಾಂತಿ ಪದ ಬಂದಿದೆ. ಶಾಂತಿ ಇಸ್ಲಿಂ ಇಂದ ಹುಟ್ಕೊಂಡಿದೆ. ಅರಬಿ ಭಾಷೆ ಅಸ್ಲಿಂ ಅಂದ್ರೆ ಶಾಂತಿ. ಮತ್ತು ಇಸ್ಲಾಂ ಅನ್ನುವಂತಹ ಪದ ಏನಿದೆ, ಶಾಂತಿಯಿಂದ ಶರಣಾಗತಿ, ಸರೆಂಡರ್ ಆಗುವುದು. ಶಾಂತಿಯಿಂದ ದೇವ ಸಾನ್ನಿಧ್ಯದಲ್ಲಿ ಶರಣಾಗುವುದರ ಹೆಸರೇ ಇಸ್ಲಾಂ. ಇದು ನಾವೇನೋ ಒಂದು ಧರ್ಮ ಅಂತ ಇವತ್ತು ನಾವೇನೊಂದು ಸೂಚಿಸ್ತಾ ಇದ್ದೀವಿ. ಆದ್ರೆ ಪವಿತ್ರ ದೇವ ಗ್ರಂಥದಲ್ಲಿ ದೇವರನ್ನ ಸಂತುಷ್ಟಪಡಿಸುವುದಕ್ಕಾಗಿ ದೇವರು ಕೊಟ್ಟಂತ ಆಜ್ಞೆ ಪ್ರಕಾರ ನಡೆಯುವಂತವನಿಗೆ ಮಾತ್ರ ಏನ್ ಹೇಳ್ತಾರೆ, ಅದು ಇಸ್ಲಾಂ ಅಂತ ಹೇಳ್ತಾರೆ. ಈ ಗಿಡ ನೇರವಾಗಿ ನಿಂತಿದೆ, ಇದಕ್ಕೆ ನಡೀಲಿಕ್ಕೆ ಸಾಧ್ಯತೆ ಇಲ್ಲ, ಅದು ದೇವ ಆಜ್ಞೆ ಇದೆ. ಈಗ ಹಾವು ನೇರವಾಗಿ ನಡುತ್ತೆ, ಪಕ್ಷಿಗಳು ಹಾರಾಡ್ತಾ ಇವೆ, ಅವರಿಗವರಿಗೆ ಯಾವ ಆಜ್ಞೆ ಇದೆಯೋ ಆ ಪ್ರಕಾರ ನಡೀತಾ ಇದೆ. ಅದಕ್ಕಾಗಿ ಮನುಜವನೊಬ್ಬನೇ ಸ್ವತಂತ್ರನಾಗಿದ್ದಾನೆ. ಅದಕ್ಕಾಗಿ ಇವನಿಗೆ ಪರೀಕ್ಷೆ ಇದೆ. ಸ್ವತಂತ್ರವಾಗಿಟ್ಟು ಇವನೊಂದಿಗೆ ದೇವರು ಪರೀಕ್ಷೆ ತಗೊಳ್ಳಿಕ್ಕೆ ಏನದ ಬಯಸಿದ್ದಾನೆ. ಇಹಲೋಕದಲ್ಲಿ ಇವನು ಯಾವ ರೀತಿ ಇಲ್ಲಿ ಭೂಲೋಕದಲ್ಲಿ ವರ್ತಿಸುತ್ತಾನೋ ಅಂತಿಮವಾಗಿ ಇವನಿಗೆ ಅಂತ ಪ್ರತಿಫಲ ಸಿಗಲಿದೆ. ಅದಕ್ಕಾಗಿ ಆ ಒಳ್ಳೆಯ ಪ್ರತಿಫಲಕ್ಕಾಗಿ ಭೂಲೋಕದಲ್ಲಿ ಒಳ್ಳೆ ರೀತಿಯಿಂದ ವರ್ತನೆ ಮಾಡಿ ಇಲ್ಲಿಂದ ನಾವೇನದ ಹೋಗ್ಬೇಕು. ಒಂದೆರಡು ನಿಮಿಷದಲ್ಲಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಆ ನಂತರ ಸ್ವಾಮೀಜಿ ಅವರು ಕೂಡ ನಮ್ಮ ಅನಿಸಿಕೆ ನಮ್ಮ ಎದುರು ಇಡ್ತಾರೆ. ಅಂದ್ರೆ ವಿಶೇಷವಾಗಿ ಮನುಜ ಈ ಭೂಲೋಕದಿಂದ ಹೋಗುವಾಗ ಅವನು ತನ್ನೊಂದಿಗೆ ಒಯ್ತಕ್ಕಂಥದ್ದು ಬರೀ ಕರ್ಮ. ಪ್ರವಾದಿ ಹೋಗುವಾಗ ಅವನ ಅಂತಿಮ ಸಂಸ್ಕಾರಕ್ಕೆ ಹೋಗುವಾಗ ಜನರು ಅವನನ್ನು ನೋಡಿ 4 ಜನರ ಸಾಕ್ಷಿ ನುಡಿಬೇಕು, ಎಷ್ಟು ಒಳ್ಳೆ ಮನುಜರಿ, ಸಮಾಜದಲ್ಲಿ ಎಷ್ಟು ಒಳ್ಳೇದಾಗ್ತಿತ್ತು, ಎಂತಹ ಅವನ ಇದೆ ಅಂತ ಹೇಳಿದ್ರು. ಒಬ್ಬ ಜನ ಅವನ ಹೇಳ್ತಿದ್ದಿಲ್ಲ, ಸತ್ತಿದ ನಂತರ ಕಂಡ ಬಿಟ್ಟಿ ಭಾರಿ ಎಲ್ಲರೂ ಹೋಗುವ. ಅದಕ್ಕಾಗಿ ನಾವು ಮಾನವರು ಮನುಷ್ಯದಿಂದ ಮಾನವತೆಯಿಂದ ಏನದ ಅಂದ್ರೆ ಸಮಾಜವನ್ನು ಕೊಟ್ಟು ನಾವು ಬರಲು ಇಲ್ಲಿ ಮಾಡಿ ತನ್ನ ಜಗದೀಶ್ವರನನ್ನ ಕಂಡುಕೊಳ್ಳಿ ಅನ್ನುವ ಅಂತಿಮ ಗ್ರಂಥ
ಸ್ವಾಮಿ ಮಾತನ್ನ ಆಲಿಸಬೇಕೆಂದರೆ ಸೋದರವರೇ ಸಲ್ಲಿಸುತ್ತೇನೆ. ಸರ್ವೋತಿ ಜಗದೀಶ್ವರ ಅಲ್ಲ, ಅವನು ಪ್ರಳಯದ ಅಂತಿಮ ದಿವಸದ ಅಧಿಪತಿಯ ಓರ್ವಲಿಂದ ನೇರ ತೋರಿ ಯಾವ ಮೊದಲು ಜನರು ಬದುಕಿ ಹೋಗಿದ್ದಾರೆ ಅವರನ್ನು ನೋಡಿ ಜನ ನಮಗಿಂತಲೂ ನರಕಾಗ್ನಿಯ ಪಾಲಾದ ಅವರನ್ನ ನೀನು ನರಕಕ್ಕೆ ತಳ್ಳಿದೆ ಅಂತ ಕೆಟ್ಟ ಜನರ ನಮಗೆ ಈ ಭೂಮಿಯಲ್ಲಿ ನಡೆಸ ನಮ್ಮ ಪ್ರಾರ್ಥನೆಯನ್ನ ನೀನು ಆಲಿಸು. ವಿಶೇಷವಾಗಿ ಬಸವ ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕ ಬಾಂಧುಗಳೇ ಮತ್ತು ಆತ್ಮೀಯ ಬಾಂಧುಗಳೇ, ಇದುವರೆಗೂ ಪವಿತ್ರ ರಂಜಾನದ ಬಗ್ಗೆ, ಕುರಾನಿನ ಬಗ್ಗೆ ಮತ್ತು ಎಲ್ಲವನ್ನು ಸುದೀರ್ಘವಾಗಿ ತಮ್ಮನ್ನೊಂದಿಗೆ ಅವರ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ನೋಡಿ, ನಮ್ಮ ಭಾರತ ದೇಶ ಜಗತ್ತಿನಲ್ಲಿ ವಿಶಿಷ್ಟವಾದಂಥ ದೇಶ. ಸರ್ವಧರ್ಮಗಳ ಸಮಾನತೆಯನ್ನ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಅವರಲ್ಲಿ ಒಂದು ದೈವತ್ವ ಇದೆ ಅನ್ನೋಂಥ ನಂಬಿಕೊಂಡಂಥ ಈ ಭೂಮಿ ಜಗತ್ತಿನಲ್ಲಿ ಏನಾದಿದ್ರೆ ಅದು ನಮ್ಮ ದೇಶ. ಹೀಗೆ ಹೇಳ್ತಾರೆ. ಬಹುಶಃ ಇತ್ತೀಚಿನ ಸಮಯದಲ್ಲಿ, ಆಧುನಿಕ ಕಾಲದಲ್ಲಿ ಬಹಳಷ್ಟು ಮನುಷ್ಯ ವೈರುಧ್ಯದಲ್ಲಿ ಬದುಕ್ತಾ ಇದ್ದಾನೆ. ಬಹಳ ಡೈಲಮ ಅಂತೀವಲ್ಲ, ಗೊಂದಲದಲ್ಲಿದ್ದಾನೆ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ನಾವು ನಂಬಬೇಕು, ಯಾವುದನ್ನು ಬಿಡಬೇಕು, ಇನ್ನು ಗೊಂದಲದಲ್ಲಿ ಈ ಆಧುನಿಕ ಕಾಲದಲ್ಲಿ ನಮ್ಮ ಮಕ್ಕಳು ಬದುಕ್ತಾ ಇದ್ದಾರೆ. ನಮಗೆ ಏನೇನು ಬರ್ತದೆ ಅಂದ್ರೆ, T.S. ಇಲಿಯಟ್ ಒಂದು ಕೋನದಲ್ಲಿ ಹೇಳ್ತಾನೆ, ನಮ್ಮ ಈಗಿನ ಮಾಡರ್ನ್ ಏಜ್ ಹೇಗಾಗಿದೆ ಅಂದ್ರೆ, ನಮ್ದು ಈ ಸಮಾಜಕ್ಕೆ ಹೇಗಾಗಿದೆ ಅಂದ್ರೆ, ನಾವು ಈ ಕಡೆ ಪೂರ್ಣವಾಗಿ ವೈಜ್ಞಾನಿಕವಾಗಿನೂ ಕೂಡ ಪರಿಪೂರ್ಣವಾಗಿ ತಿಳ್ಕೊಂಡಿಲ್ಲ, ನಮ್ಮ ಧರ್ಮವನ್ನು ಕೂಡ ಪೂರ್ತಿಯಾಗಿ ಅದನ್ನ ಅಧ್ಯಯನಶೀಲ ಮಾಡಿ ಅದರಲ್ಲಿ ಅರ್ಥೈಸಿಕೊಂಡು ಅದನ್ನು ಕೊಡಲಿಲ್ಲ, ಮಧ್ಯದಲ್ಲಿದ್ದೀವಿ. ಅದಕ್ಕ ಎಂತ ಸಂದರ್ಭದ ಈಗ ಈ ಸತ್ಯದ ಸ್ಥಿತಿಯಲ್ಲಿ ಹೇಗಿದ್ದೀವಿ ಅಂದ್ರೆ, ಯಾವ್ದು ರೈಟು ಯಾವ್ದು ರಾಂಗ್ ಅನ್ನೋದೇ ಗೊತ್ತಾಗ್ತಿಲ್ಲ. ಸೈಂಟಿಫಿಕ್ ಟೆಂಪರ್ನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟೆಲ್ಲ ಸಾಧನೆ ಮಾಡಿದ್ದೀವಿ, ಮನುಷ್ಯತ್ವವನ್ನ ಮಾನವೀಯತೆಯನ್ನ ಉಳಿಸ್ಕೊಳ್ತಾ ಇಲ್ಲ. ಇಷ್ಟೆಲ್ಲ ಸಾಧನೆದಾಗ ಮಧ್ಯದಲ್ಲಿ ಕೂಡ ಯಾವ್ದು ಇಷ್ಟೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಾಧನೆ ಮಾಡಿಲ್ಲ, ನಮಗೇನ್ ಬರ್ತಾ ಇದೆ, ಎಷ್ಟು ಏನ್ ಬರ್ತದೆ, ದೇವ್ರ ಇಲ್ಲೋ, ದೇವ್ರು ಇದ್ದಾನ ಇಲ್ಲೋ, ದೇವರಿಲ್ಲ ಅನ್ನೋಂತ ವಾದ ಮಾಡುವವರು ಇದ್ದಾರೆ. ಇವೆಲ್ಲ ಮಧ್ಯದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೇಕಾದ್ರೂ ಕೂಡ ಏನೆಲ್ಲ ಇದ್ರು ಒಂದು ದೈವತ್ವ ಒಂದು ಇದ್ದೇ ಇದೆ, ಖಂಡಿತವಾಗಿ ಇದೆ. ಅಂದ್ರೆ ನಾಮ ಹಲವು, ದೇವ ಒಬ್ಬನೇ. ಬೇರೆ ಬೇರೆ ಹೆಸರಿನಲ್ಲಿ ಹೇಳ್ತಾರೆ. ಆದ್ರೆ ದುರಂತ ಏನಂದ್ರೆ ಮಾನವನ ಇತಿಹಾಸದುದ್ದಕ್ಕೂ ನೋಡಿದಾಗ, ಈಗ ಸರ್ ಅವರು ಹೇಳಿದ್ರು ತಮ್ಮ ಉಪನ್ಯಾಸದಲ್ಲಿ, ಆಸ್ತಿಗಾಗಿ ಹೋರಾಟ ಮಾಡ್ತಾ ಇಲ್ಲ, ಅಧಿಕಾರಕ್ಕಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ, ಕಚ್ಚಾಡ್ತಾ ಇರೋದು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಹೋರಾಟ ಮಾಡ್ತೇವೆ. ಇದು ವ್ಯರ್ಥ. ಯಾವಾಗ ಇಡೀ ಎಲ್ಲಾ ಧರ್ಮಗಳ ತಿರುಳು ಒಂದೇ ಇದೆ, ಎಲ್ಲ ಧರ್ಮದ ತಿರುಳು ಒಂದೇ ಇದೆ, ಆದ್ರೆ ನನ್ನ ಧರ್ಮನೇ ಶ್ರೇಷ್ಠ, ನಾನೇ ಶ್ರೇಷ್ಠ ಅನ್ನೋ ಈ ಒಣ ಅಹಂಭಾವದಿಂದ ಜಾಗತಿಕವಾಗಿ ಅಶಾಂತಿ ಆಗ್ತದೆ. ಎಲ್ಲ ಧರ್ಮ ಶ್ರೇಷ್ಠನೇ, ಎಲ್ಲ ಧರ್ಮರು ಒಂದೊಂದು ಪಂಥವನ್ನ ಒಬ್ಬೊಬ್ಬರ ಆಧ್ಯಾತ್ಮಿಕ ಗುರುಗಳನ್ನ ಅನುಸರಿಸಿ ಅವರನ್ನು ಪಾಲನೆ ಮಾಡ್ತಾರೆ, ಆದ್ರೆ ಅಂತಿಮ ಸತ್ಯ ಒಂದೇ. ಅದಕ್ಕೆ ನಾವು ವೈಜ್ಞಾನಿಕವಾಗಿ ಆದ್ರೂ ಇಷ್ಟೆಲ್ಲ ಪ್ರಪಂಚದಲ್ಲಿ ಓದಿದ
ಸುಶಿಕ್ಷಿತರು, ವಿದ್ಯಾವಂತರು, ಇಂಥವರು ಎಲ್ಲರೂ ನಾವು ತಿಳ್ಕೋಬೇಕಾಗಿದ್ದು ಮಾನವ ಧರ್ಮ ಒಂದೇ, ಎಲ್ಲ ಒಂದೇ, ಜಗತ್ತೆಲ್ಲವನ್ನು ಒಂದೇ. ಅನವಶ್ಯಕವಾಗಿ ಜಾತಿ ಧರ್ಮದ ಹೆಸರಿನಲ್ಲಿ ನಾವೇನು ಜಾಗತಿಕವಾಗಿ ಜಗಳ ಆಡ್ತಾ ಇದ್ದೀವಲ್ಲ, ಅದು ತಪ್ಪು. ತಪ್ಪು. ಇಷ್ಟೆಲ್ಲ ನೀವು ನೋಡ್ತಾ ಇದ್ದೀನಿ, ನೀವು ಇತಿಹಾಸವನ್ನು ನೋಡ್ತಾ ಇದ್ದೀವಿ. ಜಾಗತಿಕ ಎಷ್ಟೇ ಇತಿಹಾಸ ನೋಡಿದಾಗ, ಮಾನವನ ಇತಿಹಾಸದಾಗ ಧರ್ಮದ ಹೆಸರಿನಲ್ಲಿ ಎಲ್ಲ ದೇಶಗಳು ಸರ್ವನಾಶ ಆಗಿವೆ, ಎಲ್ಲ ಸಾಮ್ರಾಜ್ಯಗಳು ಸರ್ವನಾಶ ಆಗಿವೆ, ಎಲ್ಲವನ್ನೂ ಆಗಿವೆ. ಅದನ್ನು ಬಿಟ್ಟು ಹೊರಗೆ ಬರಬೇಕು ನಾವು. ನಿಮ್ಮ ಮನೆ ಪೂಜೆ ಪಾಠ ನಿಮ್ಮ ಮನೆಗೆ ಸೀಮಿತ, ಪ್ರತಿಯೊಂದು ಮನೆಗೆ ಸೀಮಿತ. ಅದನ್ನು ಬಿಟ್ಟು ನಾವು ಕರ್ತವ್ಯ ಪ್ರಜ್ಞೆ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ರೆ ಎಲ್ಲರೂ ಒಂದೇ ಅದ, ಎಲ್ಲರೂ ಮನುಷ್ಯರೇ ಅದ. ಆದ್ರೆ ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡೋದು ಬೇಡ, ಇನ್ನೊಬ್ಬರ ಧರ್ಮದ ಬಗ್ಗೆ ದ್ವೇಷ ಬೇಡ. ಅವರವ್ರ ಧರ್ಮ ಅವರಲ್ಲಿ ಬಿಟ್ಟುಬಿಡಿ. ಇದ್ದಾಗ ನಾವೆಲ್ಲ ಖಂಡಿತವಾಗಿ ಸುಖ. ಯಾವುದು ಅದರಲ್ಲಿ ತಿಳ್ಕೊಂಡ್ರೆ, ಅಂತಿಮವಾಗಿ ತಿಳ್ಕೊಂಡ್ರೆ ಏನಿಲ್ಲ. ಧರ್ಮದ ಹೆಸರಲ್ಲಿ ಯಾಕೆ ಜಗಳ ಆಡಬೇಕು? ಇದು ಅನವಶ್ಯಕವಾಗಿ ಜಾಗತಿಕವಾಗಿ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನೂ ಒಂದು ಸತ್ಯಾಂಶ ಅಂದ್ರೆ ನಮ್ಗೇನು ಈ ಪುಣ್ಯ ಒಂದು ಫಲ ಏನಂದ್ರೆ, ಇಷ್ಟೆಲ್ಲ ವಿವಿಧ ಧರ್ಮಗಳು, ಜಾತಿ ಧರ್ಮ ಜನಾಂಗ ಇದ್ರೂ ಕೂಡ ನಾವು ಜಾಗತಿಕವಾಗಿ ಬೇರೆ ದೇಶಗಳಿಗೆ ಹೋಲಿಸೋದು ನಮ್ಮ ದೇಶವೇ ಶ್ರೇಷ್ಠ ಇದೆ. ಇಷ್ಟೆಲ್ಲ ಹೊಂದಾಣಿಕೆಯಲ್ಲಿ ಹೋಗ್ತೀವಿ ನಾವು. ಯಾಕಂದ್ರೆ ಈ ಮಣ್ಣಿನ ಗುಣ ವಿವಿಧ ಸಂತರು, ಸಾಧು, ಶರಣರು, ಸತ್ಪುರುಷರು, ಮಹಾನ್ ವ್ಯಕ್ತಿಗಳು ಆಳಿದಂತ ಈ ನಾಡು ಏನೆಲ್ಲ ಜಗತ್ತಿನ ಧರ್ಮ ತತ್ವಗಳು, ಸಿದ್ಧಾಂತಗಳು ಏನೆಲ್ಲ ಹೇಳಿದಂದ್ರೆ ಮೂರನೇ ವಿಷಯದ ಬಗ್ಗೆ: ಒಂದು ದೈವ, ಒಂದು ಜೀವ, ಒಂದು ಸೃಷ್ಟಿ. ಒಂದು ದೈವ, ಜೀವ, ಸೃಷ್ಟಿ. ಈ ಸೃಷ್ಟಿಯನ್ನು ಹಾಳು ಮಾಡಲಾರ್ದ ಹಾಗೆ ದೇವರನ್ನು ನಂಬಿ ಒಂದು ಉತ್ತಮ ಬದುಕನ್ನು ಬದುಕಬೇಕಂತ ಹೇಳಿದೆ ಎಲ್ಲ ಜಗತ್ತಿನ ಎಲ್ಲ ಸಿದ್ಧಾಂತಗಳು. ಒಂದು ಸೃಷ್ಟಿ ಬಗ್ಗೆ, ಈ ಜಗತ್ತು ಬಗ್ಗೆ, ಈ ಏನು ದೇವ ಸೃಷ್ಟಿ ಮಾಡಿದನ ಆ ಸೃಷ್ಟಿ ಬಗ್ಗೆ ಒಂದು ಉತ್ತಮ ಜಗತ್ತನ್ನು ಕಾಪಾಡಿಕೊಳ್ಬೇಕು. ಒಂದು ದೈವವನ್ನು ನೀನು ನಂಬಿದಂತ ಆರಾಧಿಸಿ ನಿನ್ನ ಉತ್ತಮ ಬದುಕನ್ನು ಬದುಕಂತೆ ಎಲ್ಲಾ ಸಿದ್ಧಾಂತಗಳು ಹೇಳಿದ್ದೇವೆ. ಎಲ್ಲ ಬಿಟ್ಟು ಏನು ಅದಕ್ಕೆ ನಾವು ಒಣ ಅರ್ಥದಲ್ಲಿ ಈ ಸುಮ್ಮನೆ ನನ್ನ ಜಗತ್ತಿನಲ್ಲಿ ನಾನೇ ಪ್ರಭುತ್ವ ಸಾಧಿಸಬೇಕು, ನಂದೇ ಧರ್ಮ ಶ್ರೇಷ್ಠ, ನಂದೇ ಅಂತ ಏನು ಹೋಗ್ತಾ ಇದಾವಲ್ಲ, ಇವೆಲ್ಲ ಏನು ಪ್ರಳಯಕ್ಕೆ ಮೂಲ ಕಾರಣ, ಅನಾಹುತಕ್ಕೆ ಮೂಲ ಕಾರಣ. ಅದಕ್ಕೆ ನಾವೇನಿಲ್ಲ, ಆಯಾ ಧರ್ಮದವರು ತಮ್ಮ ಧರ್ಮವನ್ನು ಪೋಷಿಸಲಿ. ಬೇರೆ ಧರ್ಮದ ಬಗ್ಗೆ ಅಸಹ್ಯ ಭಾವನೆ ಬೇಡ, ಬೇರೆ ಧರ್ಮದ ಬಗ್ಗೆ ನಮಗೇನು ಬೇಡ. ಆಯಾ ಅವರನ್ನು ಪೂಜಿಸಿಕೊಳ್ಳಿ. ಆಯಾ ಧರ್ಮನು ಯಾವುದೇ ಧರ್ಮ ಒಂದು ದೇವರಲ್ಲಿ ಎಲ್ಲರೂ ದೇವರ ಬಗ್ಗೆನೇ ಮಾತಾಡ್ತಾರೆ. ಸೊ ಅದಕ್ಕೆ ಅನವಶ್ಯಕವಾಗಿ ಬೇರೆಯವರ ಬಗ್ಗೆ ದ್ವೇಷಿಸದೆ, ಏಕೆಂದ್ರೆ ನೆಮ್ಮದಿ, ಶಾಂತಿ, ಸುಖ, ಸಮೃದ್ಧಿ ಪ್ರತಿಯೊಂದು ನಿಂತಿದ್ದು ನಮ್ಮ ಭಾವನೆಗಳ ಮೇಲೆ ಹೊರತಾಗಿ ಯಾವುದೇ ಭೌತಿಕ ವಸ್ತುಗಳ ಮೇಲೆ ಅಲ್ಲ. ನಾವು ನಮ್ಮ ಭಾವನೆಗಳ ಮೇಲೆ, ನಾನು ಒಬ್ಬರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತಂದ್ರೆ ಅವ್ನು ಎಷ್ಟೇ ಕೆಲವೊಂದು ಕೆಟ್ಟದಾದ್ರೂ ಅವ್ನು ಒಳ್ಳೇದ ನಮಗೆ ಅವನು ಕೆಟ್ಟ ಕಾಣಲ್ಲ. ಅವನ ಬಗ್ಗೆ ನಮಗೆ ಕೆಟ್ಟ ಭಾವನೆ ಇತ್ತು, ದ್ವೇಷ ಭಾವನೆ ಇತ್ತು, ಅವ್ನು ಎಷ್ಟೇ ಒಳ್ಳೇದು ಮಾಡಿದ್ರು ನಮ್ಮ ಕಣ್ಣ ಒಳ್ಳೇದು ಕಾಣಿಸ್ತದೆ. ಇದು ಪ್ರತಿಯೊಂದು ನಮ್ಮ ಭಾವನೆಗಳ ಮೇಲೆ ನಮ್ಮ ಬದುಕಿದೆ. ನಾವು ಪ್ರತಿಯೊಬ್ಬರಿಗೆ ಪ್ರೀತಿಸಬೇಕು, ಪ್ರತಿಯೊಬ್ಬರಿಗೆ ಒಳ್ಳೆ ಮನೋಭಾವನೆಯಿಂದ ನೋಡಿದ್ರೆ ಯಾವುದೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ನಮ್ಮ ಭಾವನೆಗಳ ಮೇಲೆ. ಅದಕ್ಕೆ ದಯವಿಟ್ಟು ಒಳ್ಳೆಯ ಭಾವನೆಯನ್ನ ಈ ಪವಿತ್ರ ರಂಜಾನ್ ಮುಖಾಂತರದಲ್ಲಿ ನಾವೇನಿದ್ದೀವಲ್ಲ, ಎಲ್ಲರೂ ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಪವಿತ್ರ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ, ಪರಸ್ಪರ ನಂಬಿಕೆಯಿಂದ, ಪರಸ್ಪರ ಒಪ್ಪಿಗೆಯಿಂದ ಎಲ್ಲರೂ ಒಂದು ಉತ್ತಮ ಬದುಕು ಕಲ್ಪಿಸುವಂತ ರೀತಿಯಲ್ಲಿ ನಾವು ಬದುಕಬೇಕಂತ ಆಶಿಸಿ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಭಾರತ ದೇಶ ಎಷ್ಟು ಶ್ರೇಷ್ಠ ಅಂತಂದ್ರೆ, ಹೌದು, ನೀವು ಹುಟ್ಟಿದೇವ ಅನ್ಕೊಂಡೆ. ಯಾಕಂದ್ರೆ ಇಲ್ಲ ನಮ್ಮಲ್ಲಿ ಹೆಂಗದ ಅಂತಂದ್ರೆ ಅಣ್ಣ ಬಸವಣ್ಣವ್ರು ಹಾಕೊಟ್ಟದಂತ ಮಾರ್ಗದರ್ಶನ ನಮ್ಮಲ್ಲಿ. ಇವನು ಮುಸ್ಲಿಮ, ಇವನು ಮರಾಠ, ಅವನು ಇವನಾರವ ಎಂದಡೆ ಇವ ನಮ್ಮವ, ನಮ್ಮ ಮನೆ ಮಗಳು ಎಂದು ಇವ್ರೆಲ್ಲರೂ ಏನದ ಅಂತಂದ್ರೆ ಇಫ್ತಾರ್ ಕೂಟ ಅವರು, ಉಪವಾಸ ಅವ್ರು ಇರೋದು, ಬಟ್ ಇಫ್ತಾರ್ ಬಿಡ್ಲಕ್ಕೆ ನಮ್ಮನ್ನು ಕರೆಯೋದು. ಇದು ಬಂಧತ್ವ, ಒಂದು ಸಹೋದರತ್ವದ ಇದು ಒಂದು ಸಂಕೇತ ಅಂತ ಅನಿಸ್ತು. ಬಂಧುಗಳೇ,
ಉಪವಾಸ ಇರೋದು ಎದ್ರ ಸಲುವಾಕಂತಂದ್ರೆ ಸೈನ್ಸಿಕ್ ದೃಷ್ಟಿಯಿಂದ ಸರಿನೇ. ಅದು ಅಲ್ಲದೇ ಉಪವಾಸ ಯಾಕಿರ್ಬೇಕು ಅಂತಂದ್ರೆ ಹಸದಂತವ ಬಡ ಒಂದು ಅರ್ಥ ಮಾಡ್ಕೊಳಕ್ಕೆ ಅವ ಏನು ಪರಿಸ್ಥಿತಿದಲ್ಲಿ ಉಪವಾಸ ಇದ್ದಂಥವನಿಗೆ ಅವ್ನ ಪರಿಸ್ಥಿತಿ ಏನಾಗ್ತದ, ಅವನ ಹಾಲತ್ ಏನಾಗ್ತದ ಅಂತ ಈ ಜಖಾತಿಯನ್ನು ಪಟ್ಟಿ ಏನು ಮಾಡ್ತಾರ. ಇದು ಬಹಳ ಮುಖ್ಯ, ಅದು ಕಲಿತಕ್ಕಂಥದ್ದು. ಅಲ್ಲಹಾನ ಸನಿ ಒಯ್ತಕ್ಕಂಥ ಇದು ಒಂದು ಉಪವಾಸ, ಒಂದು ಸಂದೇಶ ಒಂದು. ಯಾಕಂದ್ರೆ ಮಾತಾಡಲಿಕ್ಕೆ ಬಹಳಷ್ಟು ಸಮಯ. ಅದು ಅಲ್ಲದೇ ಈಗ ಇವ್ರು ಹೇಳಿದ್ರು ದೇವರ ಅಥವಾ ಮಾನವ ದೇವರಿಗೆ ಹುಡ್ಕೋತ ಹೋದ್ರೆ ಎಲ್ಲಿ ಸಿಗೋದಿಲ್ಲ. ಕಬೀರದಾಸನು ಅದಕ್ಕೆ ಅನ್ನ ಖುದಾಕು ದುಂಡದ್ದು ದುಂಡದ್ದು ಗಡ್ಗಟ್ ವನೂನ ಪ್ಯಾರೆ, खुदा को ढूंढत ढूंढत गटगट वनु रहे के है प्यारे। अरे खुद को ही नहीं समझे तो क्या कहा खुदा को समझे? खुद को ही नहीं समझे तो क्या खुदा को समझे? खुद को खुद समझ ले और में खुदा की रूह जान ले प्यारे ಅಂತ. ಅದಕ್ಕೆ ಬಂಧುಗಳೇ, ನಾವೇನದ ಅಂದ್ರೆ ಬಂದಂತ ಈ ನಮಾಜ್ ಉಳಿದಿ ನಮಾಜ್ 5 ವಕ್ತ ಬಿದ್ದಿ ಅಥವಾ ಉಪವಾಸ ಉಳಿದ್ರೆ ಉಪಯೋಗ ಅಲ್ಲ. ದೀನ ದಲಿತರ ಕಡು ಬಡವರ ಹೆಣ್ಣು ಮಕ್ಕಳ ಮೇಲೆ ಯಾವ ವೇಳೆ ಇದು ಮಾಡ್ತಾನೆ ಅದು ಇಷ್ಟೆಲ್ಲ ಮಾಡೋದು ವ್ಯರ್ಥ ವ್ಯರ್ಥ. ಯಾಕಂದ್ರೆ ಕಬೀರದಾಸ್ ಮತ್ತೊಂದು ಕಡೆ ಹೇಳ್ತಾನೆ, अल्लाह अल्लाह कह के बांध देता है, तेरा अल्लाह क्या बहरा है, चिमटी के पैर में घुंघरू बांधी तो भी अल्लाह सुनता है पैर. ಹೆಂಗಂದ್ರೆ ಇವರು ಶಾಂತ ಹೇಳಿದ್ರು ಉಪನ್ಯಾಸ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಎಲ್ಲಿ ಇಸ್ಲಾಮ ಶಾಂತತೆ, ನೆಮ್ಮದಿ, ವಿದ್ಯೆ, ಜ್ಞಾನ, ಎಲ್ಲಿ ಜ್ಞಾನ ಇರ್ತದೋ ಅಲ್ಲಿ ಕೋಮು ಸಂವರ್ಧನೆ ಬರಲ್ಲ, ಅಲ್ಲಿ ಇವನು ಅವನನ್ನಕ್ಕಂತ ಭಾವನೆ ಬರಲ್ಲ. ಎಲ್ಲಿ ಪೆನ್ ಇರ್ತದೋ ಅಲ್ಲಿ ಯುದ್ಧ ಆಗಲ್ಲ, ಎಲ್ಲಿ ಆಯುಧ ಇರ್ತದೋ ಅಲ್ಲಿ ಯುದ್ಧ ಆಗ್ತದೆ. ಪೆನ್ನಿಂದ ಏನದ ಅಂತಂದ್ರೆ ಜ್ಞಾನ ಬೆಳೆಸ್ತದ, ಜ್ಞಾನದಿಂದ ಏನದ ಅಂದ್ರೆ ಆ ಒಬ್ಬರದೊಬ್ಬರು ಆತ್ಮೀಯತೆಯನ್ನು ಬೆಳೆಸ್ತದೆ. ಪುಸ್ತಕ ಆಗಲಿ, ಬೈಬಲ್ ಆಗಲಿ, ಕುರಾನ್ ಆಗಲಿ, ಭಗವದ್ಗೀತೆ ಆಗಲಿ, ಶರಣ ವಚನಗಳಾಗಲಿ ನಾವು ಕೆಳಗ ತೆಗ್ಗಿಸಿ ಒಂದು ವೇಳೆ ನಾವು ಪುಸ್ತಕ ಓದ್ತೇವೆ ಒಂದು ಜಗದಲ್ಲಿ ಏನದಂದ್ರೆ ಜ್ಞಾನ ನೆತ್ತಿ ಮಾಡ್ತಕ್ಕಂಥದ್ದು ಒಂದೇ, ಅದು ವಿದ್ಯೆ, ಅದು ಪುಸ್ತಕ ಅಂತ ಹೇಳಿ ನನಗೆ ಅನಿಸ್ತದೆ. ಬಂಧುಗಳೇ, ಸಮಯ ಭಾಳ ಆಗ್ಯದ, ಮತ್ತೆ ಸಮಯ ಉಳಿತು, ಮುಂದಿನ ಟೈಮಿಗೆ ನೋಡೋಣ ಅಂತ ಹೇಳಿ ಇಲ್ಲಿ ಕರೆಸಿ ಸರ್ಕಾರಿ ನೌಕರಸ್ಥರ ಏನು ಎಲ್ಲರ ಪರವಾಗಿ ಇಲ್ಲಿ ನೋಡ್ರಿ, ಮುಸ್ಲಿಮರು 10%, ಬಟ್ ನಮ್ಮ ಹಿಂದೂ ಜನಗಳು ಇವರು ಎಲ್ಲರಿಗೆ ಸರ್ಕಸ್ತೇನೀಗ ಇವರು ಉಪವಾಸರಿಗೆ ರೋಜಾ ಬಿಡ್ಲಾಕ್ ಬಂದಾರ ಅನ್ನಕ್ಕಂತ ಎಲ್ಲರೂ ಮುಖದ ಮೇಲೆ ಲಕ್ಷಣಗಳು ಬಹಳಷ್ಟು ಖುಷಿ, ಭಾಳ ಖುಷಿ. ಹೆಂಗ ಖುಷಿ ಆಯ್ತು ಅಂದ್ರೆ ಒಂದು ನಮ್ಮ ತಿಬ್ರನ್ ಕೆರೆಗಿಂದ ನೀರೇನು ಅದಾವ ಅಷ್ಟು ಹಾಲು ಅಮೃತ್ಕೊಂಡಂಗ ಎಲ್ಲರೂ ಇದೇ ಭಾವನಲ್ಲಿ ನಡ್ಕೊಂಡು ಹೋಗ್ಬೇಕನ್ನಕ್ಕಂತ ಮಾತು ಹೇಳಿ ಇಲ್ಲಿ ಖರ್ಚು ಏನಿದೆ ಮಾಡಿದವರು ಪ್ರತಿ ವರ್ಷ ಇದಕ್ಕಿಂತ ಹೆಚ್ಚಿಗೆ ಆಗಲಿ ಅಂತೇಳಿ ಭಾವಿಸಿ ನನ್ನ ಮಾತಿಗೆ ಶರಣ ಅಂತ ಹೇಳ್ತೀನಿ. ಶರಣ